ಎಸ್ಕಿದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಚಲನವಲನದ ಸಿಸಿಟಿವಿ ದೃಶ್ಯ ರಾಜ್ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್. ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿನ್ ಚಲನವಲನದ ಸಿಸಿಟಿವಿಯ ದೃಶ್ಯ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಸಾವಿಗೂ ಮುನ್ನ ಸಚಿನ್ ಬಾರ್ಗೆ ಹೋಗಿದ್ದಂತಹ ದೃಶ್ಯ ಲಭ್ಯ ಆಗಿದೆ. ಡಿಸೆಂಬರ್ 24ನೇ ತಾರೀಕು ಸಚಿನ್ ಚಲನವಲನದ ದೃಶ್ಯ ಸಿಸಿಟಿವಿ ಅಲ್ಲಿ ಲಭ್ಯವಾಗಿರುವಂತದ್ದು. ಖಾಸಗಿ ಹೋಟೆಲ್ನಲ್ಲಿ ರಾಯಲ್ ಹೆರಿಟೇಜ್ ಈ ಒಂದು ಬಾರ್ 2 ತಾಸು ಕಾಲ ಅಲ್ಲೇ ಕಳೆದಿದ್ದಾನೆ, 2 ಗಂಟೆಗಳ ಕಾಲ. ಸಚಿನ್ ಬೀದರ್ನ ಪ್ರತಾಪ್ ನಗರದಲ್ಲಿರುವಂತಹ ಖಾಸಗಿ ಹೋಟೆಲ್ಗೆ ಹೋಗಿರುವಂತದ್ದು. ಹೋಟೆಲ್ ಬಿಲ್ ಪೇ ವಿಚಾರವಾಗಿ ಸ್ನೇಹಿತನಿಂದ ಹಣವನ್ನು ಹಾಕಿಸ್ಕೊಂಡಿದ್ದ ಸಚಿನ್. ವೇಟರ್ ನಂಬರ್ಗೆ 1500 ರೂಪಾಯಿ ಹಣವನ್ನು ಹಾಕಿಸ್ಕೊಂಡಿದ್ದ. ಮೋಹನ್ ಎಂಬ ಹೆಸರಿನ ಫೋನ್ ಪೇ ಇಂದ ಅಕೌಂಟ್ಗೆ ಹಣ ಹಾಕಿಸಿದ್ದ 1500 ರೂಪಾಯಿ ಹೋಟೆಲ್ ಬಿಲ್ ಆಗಿತ್ತು. ವೇಟರ್ ಅಕೌಂಟ್ಗೆ ಹಾಕಿಸಿ KF ಸ್ಟ್ರಾಂಗ್ ಹಾಗೆ KF ಟೀನ್, ಚಿಕನ್ ಮಸಾಲ, ತಂದೂರಿ ರೋಟಿ, ಜೀರಾ ರೈಸ್ ತೆಗೆದುಕೊಂಡಿದ್ದ. ಹೋಟೆಲ್ನಲ್ಲಿಯೇ ಕೂತು ಡ್ರಿಂಕ್ಸ್ ಮಾಡಿ ಊಟ ಮಾಡಿದ್ದ ಸಚಿನ್. ಬಳಿಕ ಉಳಿದ ಊಟವನ್ನ ಕಟ್ಟಿಸಿಕೊಂಡು ಕ್ಯಾರಿ ಬ್ಯಾಗ್ನಲ್ಲಿ ಪಾರ್ಸಲ್ ತೆಗೆದುಕೊಂಡು ಹೋಗಿದ್ದ. ಸಚಿನ್ ಡಿಸೆಂಬರ್ 24ರಂದು ಸಂಜೆ 6:25 ಗಂಟೆಗೆ ಹೋಟೆಲ್ಗೆ ಆಗಮಿಸಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋಟೆಲ್ಗೆ ಆಗಮಿಸಿದ ನಂತರ ಮಾಸ್ಕ್ ಹಾಕೊಂಡೇ ತೆರಳಿದ್ದಾನೆ. ಮರಳಿ ರಾತ್ರಿ 8:38ಕ್ಕೆ ಹೋಟೆಲ್ನಿಂದ ಹೊರಟಿ ಅಂದ್ರೆ ಮಾಸ್ಕ್ ಧರಿಸಿಕೊಂಡಿದ್ದಲ್ಲ, ಅದೇ ವಿಚಾರವಾಗಿ ಹೋಗಿರುವಂತದ್ದು. ಮೃತ ಸಚಿನ್ ಪಾಂಚಾಳ ಇದಕ್ಕೂ ಮೊದಲು ವೇಟರ್ ಫೋನ್ ತೆಗೆದುಕೊಂಡು ಸಹೋದರನಿಗೆ ಫೋನ್ ಮಾಡಿದ್ದಂತೆ. ಹಣ ಹಾಕಿದ ಬಗ್ಗೆ FIR ನಲ್ಲಿ ಉಲ್ಲೇಖಿಸಿದ್ದಾರೆ ಮೃತರ ಸಹೋದರಿ ಸವಿತಾ ಅವರು. ಸೊ ಒಂದು ಕಡೆ ಸಚಿನ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಗಮನಿಸ್ತಾ ಇರುವಂತದ್ದು. ಇರಬಹುದು. ಸಚಿನ್ ಪಾಂಚಾಳ್ ಡಿಸೆಂಬರ್ 24ರಂದು ಸಂಜೆ 6:25 ಗಂಟೆಗೆ ಹೋಟೆಲ್ಗೆ ಆಗಮಿಸಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೈಯಲ್ಲಿ ಒಂದು ಪಾರ್ಸಲ್ ಹಿಡಿದುಕೊಂಡಿದ್ದಾರೆ. ನೋಡಿ, ಅವ್ರ ಕೈಯಲ್ಲಿ ಒಂದು ಕವರ್, ಅದು ಊಟದ ಪಾರ್ಸಲ್. ಅದು ವೇಟರ್ ಫೋನ್ಗೆ ಹಣವನ್ನ ಹಾಕಿಸ್ಕೊಂಡು ತದನಂತರ ಅದೇ ವೇಟರ್ ಫೋನ್ನಿಂದ ತನ್ನ ಸಹೋದರಿಗೆ ಫೋನ್ ಮಾಡಿ ಸವಿತಾ ಅವರಿಗೆ ಸಚಿನ್ ಅವ್ರಿಗೆ ಫೋನ್ ಮಾಡಿ FIR ನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ನನಗೆ ಕಾಲ್ ಮಾಡಿದ್ದ ಹಿಂಗೆ ಅಂತ. ಸೊ ಗಮನಿಸ್ತಾ ಇರಬಹುದು ಸುತ್ತಾಡ್ತಾ ಇರುವಂತ ದೃಶ್ಯವನ್ನ ಸಚಿನ್. ಸೊ ಇದಾದ ನಂತರ ಬಾರ್ನಿಂದ ಹೊರಟು ಹೋಗಿರುವಂತದ್ದು.